ಎಷ್ಟು ಚಿಕ್ಕ ಬಾಗ್ಲು ಇದು, ಇಷ್ಟೇನೆ. ನಾವ್ ಇದುವರೆಗೂ ನೆಲಮಾಳಿಗೆ ಮಾಡ್ತಾ ಇದ್ರು ಅಂತ ಕೇಳಿದ್ದು, ಅದೇ ಇವಾಗ ರಿಯಲ್ ಆಗಿ ನೋಡ್ತಾ ಇದ್ವಿ. ಫಸ್ಟ್ ಟೈಮ್ ನಮಗೆ ಸಿಕ್ಕಿದೆ ಅಂದಿಗರು ದೇಸಾಯಿ ಅವರ ವಾಡೆಯಲ್ಲಿ. ಗುಲಾಮ ಸಾಹೇಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಲಮಾಳಿಗೆಯಲ್ಲಿ ಒಂದು ಸುರಂಗ ಮಾರ್ಗ ಇತ್ತು ಅಂತ ಕೇಳಿದ್ವಲ್ಲ. ಇದು ಹೌದನ್ರಿ ಮೇಡಮ್ ಅವ್ರ? ಇದು ತೋಟಲಿದ್ದ ಬರೋ ದಾರಿ ಇದು, ತೋಟದಿಂದ. ತೋಟಲಿದ್ದ ಅಂಡರ್ಗ್ರೌಂಡ್ ಬರೋದ್ರಿ. ಬಂದು ಇದೊಂದು ಹುಡ್ಯಕ್ ಹೋಗೋದ್ರಿ. ಇದು ಹುಡ್ಯಕ್ ಹೋಗೋದ್ರಿ. ಅಲ್ಲಿದ್ದ ಬ್ರಿಟಿಷರ್ ಬಂದ್ರ ಅನ್ಬಿಡ್ಲೇನ. ಮತ್ತಿಲ್ಲಿ ಹೊಳಿಗೆ ಒಂದು ದಾರಿ ರೀ, ಅಂಡರ್ಗ್ರೌಂಡ್ ನಲ್ಲಿ ಹಂಗ ಮಕ್ಕಂದ ಹೋಗೋದ್ರಿ. ತೋಳ್ ಬಂದಿ ಅವು 80 ಗ್ರಾಮಿನ ಇದ್ದು, ಚಿನ್ನದ ಬೆಳ್ಳಿದ ಚಿನ್ನದ ಕೊಂಡಿದೀವಿ. ಆದ್ರೂ ಗಾಳಿ ಎಲ್ಲ ಬರ್ತಾ ಇದೆ, ನಮ್ಗೇನು ಉಸಿರು ಕಡ್ದಂಗ ಆಗ್ತಲ್ಲ. ಯಾಕಂದ್ರೆ ನೆಲಮಾಳಿಗೆ ಬಂದಿದ್ದೀವಿ. ಇಲ್ಲಿ ಸಿಗರೇಟ್ ಬಾಕ್ಸ್ನಾಗ ಬರ್ತಿದ್ದು. ನಮ್ಮಪ್ಪ ಎಷ್ಟು ಪ್ಯಾಕೆಟ್ ಇರ್ತಾ ಇತ್ತು ಸರ್? ಎಷ್ಟು ಇರ್ತಿತ್ತು ನಮ್ಮ ಅಜ್ಜಿ ಅವ್ರ ಚೀಲದಾಗ ಬಂಗಾರ ರೊಕ್ಕ, ಬೆಳ್ಳಿ ರೊಕ್ಕ ಇಲ್ಲೇ ಕುತ್ಕೊಂಡ್ರಿ ಎಣ್ಸಕ್ ಕುಂತಿದ್ವಿ ರೀ. ತೋರ್ಸರಿ ನೋಡ್ರಿ, ಎಲ್ಲಿ ಟ್ರೆಜರಿ ಎಲ್ಲಿ ರೊಕ್ಕ ಗಿಕ್ಕ ಇದ್ರೆ ನೀವು ನೋಡ್ರಿ. ಇವ ಟ್ರಂಕ್ ಲಾಕ್ ಮಾಡ್ಕೊಂಡಿದ್ದೀರಲ್ಲ, ಏನಿಲ್ಲ, ಲಾಕ್ ತೆಗದ ತೋರಿಸ್ತಾನೆ. ಎಷ್ಟು ಹಂಗಾರೆ ನೀವ್ ಹೇಳಿದ ಕಾಲಿನ ಕಡ್ಗನೆ ಅರ್ಧ ಕೆಜಿ ಇತ್ತು ಅಂತ ಹೇಳಿದ್ರೆ, ಇನ್ನ ಸರಗಳೆಲ್ಲ ಇನ್ನೆಷ್ಟು ಕೆಜಿ ಇರ್ತಾ ಇತ್ತು? ಜಡೆನೆ ಬಂಗಾರದ ಜಡಿ. ಅಣ್ಣಾರ ಮುಂದೆ ಇವತ್ತು ಹೇಳಕ್ ಕುಂತನ್ರಿ ಕರ್ರಿ, ಅಲ್ಲಿ ಒಂದ್ ಬೆತ್ತ ತೊಗೊಂಬರೋದ್ರಿ. ಆ ತೊಗೊಂಬಂದು ಇನ್ನು ಜಗ್ಗಿದ್ವು ರೀ, ಜಗ್ ಮಂದಿ ಅದಾರಿ. ಅವ್ರಿಗೆ ಹೇಳಿ ಬ್ರಿಟಿಷರ್ ಬಂದ್ರ ಅನ್ಗುಡೇನ ಇವ್ರ ದಾರಿ ತಪ್ಪಿಸ್ಬೇಕಲ್ರಿ. ಬಂದಿಲ್ಲ ಹೊಳಿ ಕಡೆ ಹೋಗೋದು, ಇಲ್ಲ ಮತ್ತು ತೋಟ ಕಡೆಗೆ ಹೋಗೋದು. ಒಟ್ಟಿಗೆ ಇಲ್ಲ. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ಇವಾಗ ವಾಡೆ ಯಾವ ಭಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಟ್ರೆಜರಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಹಂಗಾರೆ ನೀವು ವಾಡೆದು ಸೀಕ್ರೆಟ್ ಪ್ಲೇಸ್ ಅಂತ ಹೇಳ್ಬಾರ್ದು. ಇಲ್ಲಿ ಯಾರಿಗೂ ಅಲೋ ಇಲ್ಲ. ಯಾರಿಗೂ ಅಲೋ ಇಲ್ಲ. ಎಷ್ಟು ದುಡ್ಡು, ಚಿನ್ನ, ಬೆಳ್ಳಿ ಎಲ್ಲ ಇಟ್ಟಿದ್ದೀರಿ ಸರ್? ಐತೆ ಇದ್ರೆ ತೆಗೆದು ಕೊಡ್ರಿ. ಬನ್ನಿ ಬನ್ನಿ ಬನ್ನಿ, ನಮ್ಮ ವೀಕ್ಷಕರಿಗೂ ತೋರ್ಸರಿ ನೋಡ್ರಿ, ಎಲ್ಲಿ ಟ್ರೆಜರಿ ಎಲ್ಲಿ ರೊಕ್ಕ ಗಿಕ್ಕ ಇದ್ರೆ ನೀವು ನೋಡ್ರಿ. ಇವ ಟ್ರಂಕ್ ಲಾಕ್ ಮಾಡ್ಕೊಂಡಿದ್ದೀರಲ್ಲ, ಏನಿಲ್ಲ, ಲಾಕ್ ತೆಗದ ತೋರಿಸ್ತಾನೆ. ಗುಲಾಮ ಐತೇನ್ರಿ ಇಷ್ಟೊಂದು, ಇಷ್ಟಲ್ಲೆಲ್ಲ ಬೆಳ್ಳಿ ಬಂಗಾರ ಎಲ್ಲ ತುಂಬಿಟ್ಟಿದ್ದು ಎಲ್ಲ ಖಾಲಿ ಆಗಿದೆ. ಇವಾಗ ಖಾಲಿನೇ, ಬಟ್ ಅವಾಗ ತುಂಬಿದ್ದು. ಹೌದು. ಇಲ್ಲೊಂದಿದೆ ಟ್ರೆಜರಿ. ಓಕೆ, ಅದನ್ನ ಏನಾದ್ರೂ ಓಪನ್ ಮಾಡ್ಬೋದಾ ಸರ್? ಚಾವಿ ಬಿಟ್ಟು ಬಂದಂಗೆ. ಓಕೆ, ಅಂದ್ರೆ ಇಲ್ಲೂ ಐಟಮ್ಸ್ ಇದೆ. ಐಟಮ್ಸ್ ಏನಿಲ್ರಿ, ಬೆಳ್ಳಿ ಇವು ಕಾಲಾಗಿ ತಿಂತಾವ. ಅರ್ಧ ಕೆಜಿ ಬೆಳ್ಳಿ ಕಾಲ್ ಕಡ್ಗ ಯಾರು ಯೂಸ್ ಮಾಡ್ತಾ ಇದ್ರು? ರಾಜ ಕೊಡ್ತಾ ಇದ್ದಿದ್ದ ನಮ್ಮ ತಾಯಿ ಮೊದ್ಲು ಆಗಿನ ನಮ್ಮ ಪಾಪ ಕಿಲೋ ಒಂದು ಅರ್ಧ ಅವರಿದ್ರಿ. ಎಷ್ಟು ಹಂಗಾರೆ ನೀವ್ ಹೇಳಿದ ಕಾಲಿನ ಕಡ್ಗನೆ ಅರ್ಧ ಕೆಜಿ ಇತ್ತು ಅಂತ ಹೇಳಿದ್ರೆ, ಇನ್ನ ಸರಗಳೆಲ್ಲ ಇನ್ನೆಷ್ಟು ಕೆಜಿ ಇರ್ತಾ ಇತ್ತು? ಹಂಗಂತೀರಿ ಮೇಡಮ್ ಅವ್ರ? ಅಣ್ಣಾರ್ಗು ಗೊತ್ತಿಲ್ರಿ. ಬಂಗಾರದ ಜಡಿ ರೀ, ಇಷ್ಟು ಉದ್ದ ರೀ, ಇಷ್ಟು ಹೊರ ರೀ. ಜಡೆನೆ ಬಂಗಾರದ ಜಡಿ. ಅಣ್ಣಾರ ಮುಂದೆ ಇವತ್ತು ಹೇಳಕ್ ಕುಂತನ್ರಿ. ಈಗ ಇಲ್ಲಿ ದುಡಿಯಾಕ ರಮೇಶ್ ಅಣ್ಣಾರ ಅದಾರ್ರಿ, ನಾ ಅದನ್ರಿ, ನನ್ನ ಮಗಳಗ್ನ ಐತಿ ಅನ್ನೋದ್ರಿ ಅವ್ರ ಮುಂದೆ. ಅವ್ರ ಏನೈತ್ರಿ, ಇವ್ರ ಅಣ್ಣಾರ ಊರಿಗೆ ಹೋದಾಗ, ಹೊಲಕ್ಕೆ ಹೋದಾಗ ಗುಲಾಮ ಬಾಯಿಲಿ ಅನ್ನೋದ್ರಿ, ವಸ್ತ್ರದ ಹಿಡಿ ಅನ್ನೋದ್ರಿ. ಕಟ್ಟಿಸ್ಕೊಂಡು ಹೋಗಿ ಇಲ್ಲಿ ಒಬ್ಬ ಅಕ್ಷಲ ಇದ್ದಾರೆ. ಅವರು ಎಷ್ಟು ಹೇಳ್ತಾರೆ ಅಷ್ಟು ಕಟ್ ಮಾಡಿಸಿ ಅವ್ರು ಕೊಟ್ಟು ಮತ್ತು ತೊಗೊಂಬಂದು ಮತ್ತು ಅವ್ರ ಕೊಡ್ತಿದ್ದೆ ನಾನು. ಈಗ ಯಾರು ಕೊಡ್ತಾರ್ರಿ? ಈಗ ನೀವು 1,000 ರೂಪಾಯಿ ಕೊಡ್ತೀರಿ ನನ್ನ ನಂಬಿ? ಮಕ್ಕಳಿಗೆ ಗೊತ್ತಿಲ್ದಂಗ ನಮ್ಮ ತಾಯಿ ಬಂಗಾರ ನನ್ನ ಕೈ ಕೊಡ್ತಿದ್ರಿ. ಬಂಗಾರ ಜಡಿ ಇಷ್ಟು ಉದ್ದ ರೀ, ಕ್ಯಾದ್ಗಿದ ಇಷ್ಟು ಹರ್ವ ರೀ. ಆ ಬಂಗಾರ ಪೂರ್ತಿ ಅರ ಕಿಲೋ ಪರಕಿಲ್ರಿ, ಪೂರ್ತಿ ಪೇವರ್ ಬಂಗಾರ ಇಷ್ಟು ದಪ್ಪ ಐತ್ರಿ ಅದು. ನೀವ್ ಕಣ್ಣಾರೆ ನೋಡಿದ್ರಲ್ಲ? ನಾ ಕಣ್ಣಾರ ನೋಡೇನ್ರಿ. ನಾ ಸೋಳಿದ್ರೆ ನನ್ನ ಕುಟಕ್ ಬರ್ರಿ, ನಮ್ಮ ಓಣ್ಯಾಗ ಎಲ್ಲಾರು ತೋರ್ಸೇನ್ ನೋಡ್ರಿ ಅದು ಜಡಿ. ಹಂಗಾಗಿ ಅವ್ರ ಜಡೆ ಬಿಲ್ ಎಲ್ಲ ಖಾಲಿ ಆಗೋಯ್ತಾ? ಕೊಟ್ಟಿ ಕೊಟ್ಟಿ ಕೊಟ್ರಿ ಬಂಗಾರ ಎಲ್ಲ ಖಾಲಿ ಮಾಡಿ. ಆಮೇಲೆ ಅವ್ರ ಚೀಲದಾಗ ಬಂಗಾರ ರೊಕ್ಕ, ಬೆಳ್ಳಿ ರೊಕ್ಕ ಇಲ್ಲೇ ಕುತ್ಕೊಂಡ್ರಿ ಎಣ್ಸಕ್ ಕುಂತಿದ್ವಿ ರೀ. ಏನು ಫೋನ್ ಇದ್ದಿದ್ದಿಲ್ರಿ ಮೊದ್ಲು, ಆ ಮನೆ ಫೋನ್ ಇದ್ದವು ರೀ. ಫೋನ್ ಬಂತ್ರಿ, ಅವರು ಇಲ್ರಿ ನಾ ಮಾತಾಡ್ತೀನಿ, ನೀವು ಇಲ್ಲೇ ಇರ್ರಿ ಅವ್ರ ಅಂದ್ರಿ. ನೀನ ಇಲ್ಲಿರಿ, ನಾ ಹೋಗಿ ಬರ್ತಾನೆ ಅಂತಂದು ಒಳಗೆ ಹೋದ್ರಿ. ಅವ್ರು ಬರ್ದಾಗ ಒಂದಿಷ್ಟು ಬಿಲ್ವರ ಅವು ನಮ್ಮೂರು ಆಳ ಕಡೆ ಸಿಗಲಿಲ್ಲ ಅಂತೇಳಿ ಬ್ಯಾರೆದವ್ ಸ್ವಾಮಿ ಇದ್ದ, ತೆಗೆದಿಟ್ಬಿಟ್ಟಿದ್ದರು. ಏನು ಇವು ಬಿಲ್ವರ ಏನಂತೀರಿ ನಾವು? ತೋಳ್ ಬಂದಿ. ಅವು 80 ಗ್ರಾಮಿನ ಇದ್ದು. ಚಿನ್ನದ ಬೆಳ್ಳಿದ? ಚಿನ್ನದ. ಯಾರು ಕೊಡ್ತಾ ಇದ್ದಿದ್ದು? ನಮ್ಮ ತಾಯಿಯವ್ರು ಹಾಕೋತಿದ್ರು. ಯಾವಾಗ್ಲೂ? ಅವು ದೇವ್ರ ಮನ್ಯಾಗ ಇಟ್ಟಿದ್ರು.
ಅವಾಗ ಬೇರೆ ಪರಸ್ಥಳದ ಅವ ಪೂಜೆ ಮಾಡಕ್ಕೆ ಬಂದಿದ್ದ. ಅವ್ರು ಸತ್ತ ಮೇಲೆ ಅವು ತೆಗೆದು ತಂದು ಕೊಟ್ಟು ನಮ್ಮೂರ ಮಂದಿ ಕಡೆ ಸಿಕ್ಕಿದ. ಊರನಾರ ಕಾಯಿ ಸಿಕ್ಕಿದ್ರಿ ಹೋಗಿ ಮಣ್ಣಾರ ಓಕೆ. ಬಳಿ ರೀ ಚೈನಾ ರೀ ಅವು ಏನೇನು ಕಿವಿಯನ್ ಹೂ ರೀ ಹಿಂಗೆ ಕಪಾಟ್ ಇತ್ತು ರೀ ಕಪಾಟ್ನಾಗ ಇಟ್ಟು ಇದು ಮಾಡಿದ್ರಿ. ಅವು ಬಂದು ಸ್ವಾಮಿ ಒಂದು ಸಣ್ಣ ಮರಿ ಇತ್ತು ರೀ ನಮ್ಮ ಊರನಾರ ಇದ್ರಿ ಅವ್ರಿಗೂ ತೋರಿಸ್ಲಿಲ್ಲ ರೀ ಅವ ತೊಗೊಂಬಂದು ಅಣ್ಣಾರ ಮತ್ತು ಹಿಂಗೆ ಸಿಕ್ಕವ್ರಿ ಅಂತಂದು ಅಣ್ಣಾರ್ಕ ಕೊಟ್ಟಾರೆ. ಎಷ್ಟು ಪ್ರಾಮಾಣಿಕತೆ ಅವಾಗ ನೋಡಿ. ಇವಾಗಿನ ಕಾಲದಲ್ಲಿ ಎಲ್ಲಿ ಆ ಥರ ಸಿಗ್ತಾರೆ, ಸಿಗಲ್ಲ, ರೇರ್. ಅದ ನಮ್ಮ ಅಡಿಗೆ ಬಟ್ಟನ ಕಡೆ ಸಿಕ್ಕಿದ್ರು. ಅವರಿದ್ದಾರೆ ಇದನ್ನು ತೆಗೆದು ದುಡ್ಡು ಎಣ್ಸಕ್ಕೆ ಕುಂತಿದ್ದು ರೀ. ಒಂದೊಂದ್ರ ಗಟ್ಟಿ ರೀ ಬೆಳ್ಳಿವು ಒಂದಿಷ್ಟಿದ್ದು ರೀ ಬಂಗಾರದ ಒಂದಿಷ್ಟು ಏನಿತ್ತು ಅಷ್ಟೊಂದೆಲ್ಲ? ಕಾಯಿನ್ ರೀ. ಕಾಯಿನ್. ಬಂಗಾರದ್ದು ಬೆಳ್ಳಿ ಕುಡೇರಿ. ಫೋನ್ ಬಂತು ರೀ, ಇಲ್ರಿ ಅವ್ರ ನೀವ ಕುಂದ್ರಿ ನಾ ಹೋಗ್ತೇನೆ ಅಂದಿರಿ. ಬೇಡ ಇಲ್ಲ ನೀನ ಕುಂದ್ರೆ ನಿನ್ನ ಮ್ಯಾಗ ನಂದು ವಿಶ್ವಾಸ ಐತಿ, ನೀ ಕುಂದ್ರೆ ನಾನು ಹೋಗಿ ಮಾತಾಡಿ ಬರ್ತಾನೆ ಅಂದ್ರಿ. ಒಂದು ಅರ್ಧ ತಾಸು ಮಾತಾಡ್ಯಾರ್ರಿ ಅವರು ಫೋನ್ಯಾಗ. ಅವ್ರು ಬರ್ದಾಗ ನಾನು ತೊಗೊಂಡು ಹೋಗಿ ಎಲ್ಲಾರ ಮುಚ್ಚಿಟ್ಟು ಬಂದಿದ್ರಿ. ಅಲ್ಲಿ ಬೇಡ್ರಿ ಇಲ್ಲೇ ತಕ್ಕಿದ ಹಿಂದೆ ಇಟ್ಟಿದ್ರಿ. ಅವ್ರು ನಾನಾ ತೆಗ್ಯಾವ್ರಿ ಅವು ಕಸ ಹೊಡ್ಯಾವ ನಾನಾ ನಂದ ಆಕೈತ್ರಿ. ಅಂದಿಂದಾಗ ನನ್ನ ಮ್ಯಾಗ ಅಷ್ಟು ನಂಬಿಕೆ ಇಟ್ಟಿದ್ರಿ ಅವರು. ಒಬ್ಬ ನಮ್ಮ ಕಾಕ ಅಂತಂದಿದ್ದಾರೆ ಎಲ್ಲ ಬಂಗಾರ ಗಿಂಗಾರ ಜಗ್ ಕದ್ದಾರಿ ಇಲ್ಲಿ ಕದ್ದು ಈಗೂ ಅದಾನ್ರಿ ಅವ ಕಣ್ಣು ಕಾಣಂಗಿಲ್ಲ ರೀ ಈಗ ಅವನು. ಸಿದ್ದೇಶ್ವರ ಭಾಳ ಕೆಡಕದಾನ ರೀ ಸಿದ್ದೇಶ್ವರ. ನೆಮ್ಮಿ ಬಿಡ್ದಾನ್ರಿ, ನೆಮ್ಮಲಿಲ್ಲ ಹೋಯ್ತಾನ್ರಿ. ಆ ರೀತಿಯಾಗಿ ಅವ್ರು ಮಾಡಿದ ಫಲಾನುಭವಗಳನ್ನ ಅವರೇ ಅನುಭವಿಸ್ಬೇಕು. ಕರ್ಮ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಎಲ್ಲ ಅದನ್ನ ಇವಾಗ ಕಣ್ಣಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದ್ರಿ. ನೀವಷ್ಟು ಪ್ರಾಮಾಣಿಕವಾಗಿರೋದ್ರಿಂದ ಇಷ್ಟು ವರ್ಷ ಉಳಿಸ್ಕೊಂಡಿದ್ದಾರೆ ಅರವಿಂದ್ ದೇಸಾಯಿ ಸರ್. ಈಗ್ರಿ ನೆಂಬಿ ಇತ್ರ ಕಿಲಿ ಇವ್ರು ಯಾರು ಇಲ್ಲಿಕ್ರು ಹಿಂಗೆ ಬರ್ತಾರ ಅಂದ್ರೆ ತೆಗೆದು ತೋರ್ಸು ಇದು ಮಾಡ ಅಂತಂದು ಯಾಕೆ ಕೊಟ್ಟು ಹೋಗಿರ್ತಾರ್ರಿ ನಂಬಿಕೆ ಮ್ಯಾಗ ರೀ. ಇಂಥ ಹೊಡೆನ ಬಿಟ್ಟು ಹೋಗಿರ್ತಾರ್ರಿ. ಹೌದ್ರಿ. ಯಾರು ಇಲ್ಲಿ ತಡಿ ಮಾಲಕ್ರಿ ಅಂತಂದು ಅರ್ಧ ಹೊರಕ್ಕಾಗದಲ್ರಿ. ಅದನ್ನ ಭಾಳ ದಿವಸ ಉಳಿಯಂಗಿಲ್ಲ ರೀ. ನಾವು ದುಡಿದ್ದ ನಮ್ಗೆ ಉಳಿಯಂಗಿಲ್ಲ ರೀ. ಕಳು ಮಾಡಿದ್ದ ಅದಕ್ಕೆ ಡಬಲ್ ಹೋಗ್ತೈತ್ರಿ ಅದು. ಹೌದು. ಎಷ್ಟು ಓದಿರೋದು ನೀವು? ಹ್ಞೂ ರೀ. ಓದು ವಿದ್ಯೆ ಏನು ಓದಿದ್ರ? 4ನೇ ಮಟ್ಟ ಹೋದ್ರಿ, ಇದ್ದೇ ಹತ್ತಲಿಲ್ಲ. ತಿಪ್ಪಿಗುಂಡ್ಯಾಗ ಪಾಟಿ ಗಂಟೆ ಮುಚ್ಚಿ ಇಡ್ತಿದ್ದೀವಿ ರೀ. ಸಾಲ್ ಬಿಟ್ಟಿಂದ ಮತ್ತು ಘಾಟೆ ಶಂಕರಪಾಳಿಗೆ ಇದು ಹಾಕಿದ್ವಿ ರೀ ಸಾಲಿಗೆ. ವಿದ್ಯೆ ಓದಿಲ್ದವ್ರ ಏನಂತೆ ಬುದ್ಧಿ ಇದೆಯಲ್ಲ ಅದು ಮೇನ್. ಅದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಪೆಟ್ಕೆ ಇದ್ರಿ. ಇದು ಇದ್ರದ್ರಿ ಮಧ್ಯಾಹ್ನದಾಗ ತೆಗಿಲಿಲ್ಲ ಟೊಪ್ಪಿ ಎಲ್ಲ ತುಂಬಿಡೋದು. ಓಕೆ, ಈ ರೀತಿ ವೆರೈಟಿ ಆಗಿರೋದೆಲ್ಲ ನೋಡ್ಬೋದು. ಇದು ಕನ್ನಡಿ ರೀ, ಕನ್ನಡಿ ಪೆಟ್ಟಿಗೆ ರೀ ಇದು. ಇವು ನಿಮ್ಮ ಏನಂತೀರಿ? ಮೇಕಪ್, ಹಳೆ ಕಾಲದ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಇಲ್ಲೇ ಅಲ್ರಿ ಮೇಡಮ್ ಅವ್ರ, ಎಲ್ಲಿ ಏನೈತೆ ಅನ್ನೋದ ಮಾಲಕ್ರಿಗೆ ಗೊತ್ತಿಲ್ರಿ. ನಿಮಗೆ ಗೊತ್ತು? ನನಗೆ ಗೊತ್ತಾಯ್ತು. ಓಕೆ, ಇದಲ್ಲೇ ಐತ್ರಿ ಕನ್ನಡಿ ಪೆಟ್ಟಿ ಅವರು ಇಲ್ಲ ಅಲ್ಲಿ ಐತ್ರಿ ಅದು ಕಚೇರಿಯಾಗ. ಈ ರೀತಿ ಇಲ್ಲಿ ಕನ್ನಡಿ ಮೊದಲು ಸಿಗರೇಟ್ ಇಂತ ಬಾಕ್ಸ್ನಾಗ ಬರ್ತಿದ್ದು. ನಮ್ಮಪ್ಪ ಎಷ್ಟು ಪ್ಯಾಕೆಟ್ ಇರ್ತಾ ಇತ್ತು ಸರ್? ಎಷ್ಟು ಇರ್ತಿತ್ತು? ನಮ್ಮ ಅಜ್ಜ ಸೇರ್ತಿದ್ದ ಅಂತ ಡಬ್ಬಿ. ನಮ್ಮಪ್ಪ ಹೊತ್ತ ಬಿಡ್ತಿದ್ದಾರ್ರಿ ಸಿಗರೇಟಾ? ಬಿಡಿ ರೀ, ಬಿಡಿ ಕಡಿ ಪಿಡಿಗೆ ರೀ. ನೀವು ಸೀಕ್ರೆಟ್ ಮಾಡ್ತಾ ಇದ್ದೇನೆ ಅಂಡರ್ಗ್ರೌಂಡ್ ಹೋಗೋದು ಇಲ್ಲೇನೆ ಟ್ರೆಜರಿ ಕಡೆನೆ ಹೋಗ್ಬೇಕು. ಏನಿದೆ ಸರ್ ಇಲ್ಲಿ ಕತ್ಲೆ ಕತ್ಲೆ ಏನು ಕಾಣಿಸೋದೇ ಇಲ್ಲ? ಹೌದ್ರಿ. ಇವಾಗ್ಲೂ ಇಲ್ಲ. ಇಲ್ಲಿ ಬನ್ನಿ, ಅದು ಹತ್ತಾರ ಅಂದ್ರಲ್ರಿ ಮೇಡಮ್. ಬನ್ನಿ. ಇದೇನಿದೆ ಸರ್ ಇಷ್ಟೊಂದಿಲ್ಲ? ಇವು ಬೆತ್ತ ರೀ. ಅವರು ಯಾವ ಊರಿಗೆ ಹೋಗ್ತಾರ್ರಿ ಅಲ್ಲಿ ಒಂದು ಬೆತ್ತ ತೊಗೊಂಬರೋದ್ರಿ. ಆ ತೊಗೊಂಬಂದು ಇನ್ನು ಜಗ್ಗಿದ್ದು ರೀ, ಜಗ್ ಮಂದಿ ಅದಾರ್ರಿ ಅವ್ರಿಗೆ ಹೇಳಿ ಇದು ನೀವು ಅಂದ್ರಲ್ರಿ ಹಿಂಗೆ ಕೈಗೆ ಹಾಕಂದು ಹಿಂಗೆ ಏನೋ ಅಂದ್ರಲ್ರಿ ನೀವು, ಹಿಂಗೆ ಇಲ್ಲಿ ಮಠ ಕೈ ಹಾಕಂದು ಇದು ಆಡ್ತಿದ್ರ ಅಂದ್ರಲ್ರಿ. ಇದು ಕೊಡ್ಲಿ. ಈಗ ನೆಲಮನೆಯಲ್ಲಿ ಕರ್ಕೊಂಡು ಹೋಗಿ. ನೆಲಮನೆಯಲ್ಲಿ ಏನು ಇಡ್ತಾ ಇದ್ರು ಅವಾಗ? ಏನಿಲ್ರಿ, ಸವನೂರು ನವಾಬ್ ಇಲ್ಲಿ ಬರ್ರಿ. ತೋಟದಾಗ ಒಂದು ಬಂಗ್ಲೆ ಐತ್ರಿ, ಅಂಡರ್ಗ್ರೌಂಡ್ ಐತ್ರಿ. ಅದು ಅಂಡರ್ಗ್ರೌಂಡ್ಲಿದ್ದ ಇಲ್ಲಿಗೆ ಬರೋದ್ರಿ. ಇಲ್ಲಿದ್ದ ಬಂದು ಅಲ್ಲಿ ಹುಡಿ ಐತಲ್ರಿ, ಮಧ್ಯಾಹ್ನ ಹತ್ತಿದ್ರಲ್ರಿ, ಆ ಹುಡಿಯಕ್ಕೆ ಹೋಗಿ
ಆ ಗುಣ್ ಇದ್ವಲ್ರಿ ಅದ್ರ ಎದ್ದಾಡ್ಯಾರಂತ್ರಿ. ಅಲ್ಲಿ ಬ್ರಿಟಿಷರು ಬಂದ್ ಕೂಡಲೇ ಮತ್ತೆ ಓಡ್ ಬಂದು ಎಲ್ಲಾರ ದಾರಿ ತಪ್ಪಿಸ್ಬಿಡಾರಂತ. ಓ ಹಂಗ ಸೀಕ್ರೆಟ್ ಮಾರ್ಗ ಅರಮನೆಗೆ ಮತ್ತೆ ಸವಣೂರು ನಾವೊಬ್ಬರಿಗೆ ಕನೆಕ್ಷನ್ ಆಗ್ತಾ ಇತ್ತು. ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೋದಿತ್ತಾ? ಹ್ಞೂ ರೀ, ಬರ್ರಿ ತೋರಿಸ್ತಾ. ಹೋಗ್ಬೋದಾ ನಾವು? ಬನ್ನಿ. ಏನಿರಲ್ಲ ತಾನೆ ಹುಳ ಇದೆಲ್ಲ? ಏನಿಲ್ರಿ, ಬನ್ನಿ. ನಿಮಿಷ ನಾವ್ ಇದುವರೆಗೂ ನೆಲಮಾಳಿಗೆ ಮಾಡ್ತಾ ಇದ್ರು ಅಂತ ಕೇಳಿದ್ದು, ಅದೇ ಇವಾಗ ರಿಯಲ್ ಆಗಿ ನೋಡ್ತಾ ಇದ್ವಿ. ಫಸ್ಟ್ ಟೈಮ್ ನಮಗೆ ಸಿಕ್ಕಿದೆ ಅಂದಿಗ್ನೂರು ದೇಸಾಯಿ ಅವರ ವಾಡೆಯಲ್ಲಿ. ಗುಲಾನ ಸಾಹೇಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಲಮಾಳಿಗೆಯಲ್ಲಿ ಒಂದು ಸುರಂಗ ಮಾರ್ಗ ಇತ್ತು ಅಂತ ಕೇಳಿದ್ವಲ್ಲ. ಇದು ಹೌದನ್ರಿ ಮೇಡಮ್ ಅವ್ರ? ಇದು ತೋಟಲಿದ್ದ ಬರೋ ದಾರಿ ರೀ ಇದು. ತೋಟದಿಂದ? ತೋಟಲಿದ್ದ ಅಂಡರ್ಗ್ರೌಂಡ್ ಬರೋದ್ರಿ. ಬಂದು ಇದೊಂದು ಹುಡ್ಯಕ್ ಹೋಗೋದ್ರಿ. ಇದು ಹುಡ್ಯಕ್ ಹೋಗೋದ್ರಿ. ಅಲ್ಲಿದ್ದ ಬ್ರಿಟಿಷರ್ ಬಂದ್ರ ಅನ್ಬಿಡ್ಲೇನ ಮತ್ತಿಲ್ಲಿ ಹೊಳಿಗೆ ಒಂದು ದಾರಿ ರೀ. ಅಂಡರ್ಗ್ರೌಂಡ್ ನಲ್ಲಿ ಹಂಗ ಮಕ್ಕಂದ ಹೋಗೋದ್ರಿ. ನೆತ್ಕೊಂಡು ಹೋಗಕ್ಕೆ? ಇಲ್ಲ 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 ಇಲ್ಲ. ಇದು ಎಲ್ಲಿಗೆ ಹೋಗೋದು? ಇವು ಹಂಗಾರಿ ಸುಮ್ಮನೆ ಈ ಬ್ರಿಟಿಷರ್. ಹ್ಞೂನ್ರಿ, ಇದೊಂದು ಅದೊಂದು ಹಂಗ ಇದು ಮಾಡ್ಯಾರಿ. ಅಂದ್ರೆ ಇದ್ರ ಮುಂಚೆ ಹೇಗಿತ್ತು? ಕ್ಲೋಸ್ ಆಗಿತ್ತ? ಇಷ್ಟೇ ಓಪನ್ ಆಗಿತ್ತ? ಇಲ್ರಿ ಮೇಡಮ್, ಈಗ ಐತಲ್ರಿ ಇಷ್ಟೇ ರೀ. ಇಷ್ಟೇ ಐತ್ರಿ ಅದು. ಒಂದ್ ನಿಮಿಷ ರೀ, ಟಾರ್ಚ್ ಬಿಡಿ, ನಮ್ಮ ಕ್ಯಾಮ್ರಾಮನ್ ನೋಡ್ತಾರೆ. ಅಲ್ಲಿ ಒಳಗಡೆ ಒಂದ್ ಸ್ವಲ್ಪ ತಗೊಂಡೋಗಿ. ಈ ಕಡೆ ಲೆಫ್ಟ್ ಸೈಡ್ ಐತ್ರಿ. ಅದು ಅಷ್ಟಕ್ಕೆ ಬಂದ್ ಮಾಡ್ಯಾರ್ರಿ. ಅವು ಅಂಡರ್ಗ್ರೌಂಡ್ ಮೊನ್ನೆ ಲಾರಿ ಬಂದಿತ್ರಿ ಉಸುಗ್ ಹಿರ್ಕಂದ. ಅಲ್ಲಿ ಹುಡ್ಯಕ್ ಹೋಗೋ ದಾರಿಯಲ್ಲಿ ರೀ ಇದು ರೀ ಏನ್ರಿ ಲಾರಿ ಹೋಗೋ ಮುಂದ್ರಿ ಕುಸ್ತು ಬಿಡ್ತೀರಿ ಅದು. ಅದು ಎತ್ತರದು ಅಂದ್ರಿ. ಅನ್ನಿದಾಗ ನಾ ಹೇಳಿದ್ರಿ ಅದು ಎತ್ತರದಲ್ಲ, ಅದು ಅಂಡರ್ಗ್ರೌಂಡ್ ದಾರಿ. ಅದು ನೋಡಿದ್ವಿ ರೀ, ಅದು ಇಷ್ಟ ಅಂಡರ್ಗ್ರೌಂಡ್ ದಾರಿ ಮ್ಯಾಗ ಇದು ಇತ್ರಿ. ಅದು ಅಂಡರ್ಗ್ರೌಂಡ್ ಇತ್ರಿ. ಅದು ಅಲ್ಲಿಗೆ ರೀ. ಅಲ್ಲಿದ್ದ ಬಂದ್ಗುಡ್ಲೇನ ಅಲ್ಲಿ ಬ್ರಿಟಿಷರು ಬಂದ್ರ ಅನ್ಗುಡ್ಲೇನ ಇವ್ರ ದಾರಿ ತಪ್ಪಿಸ್ಬೇಕಲ್ರಿ. ಬಂದಿಲ್ಲ ಹೊಳಿ ಕಡೆ ಹೋಗೋದು, ಇಲ್ಲ ಮತ್ತು ತೋಟ ಕಡೆಗೆ ಹೋಗೋದು. ಒಟ್ಟಿಗೆ ಇಲ್ಲಿ ಅರಮನೆಯಲ್ಲಿ ಏನೇ ಒಂದು ಯಾರಾದ್ರೂ ಬರ್ತಾ ಇದಾರೆ, ಅಟ್ಯಾಕ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಎಲ್ಲ ಇಲ್ಲಿ ಒಳಗಡೆಯಿಂದ ಬಂದು ಯಾವ ಕಡೆ ಬೇಕು ಆ ಕಡೆ ಹೋಗ್ಬೋದು ಎಲ್ ಬೇಕಾದ್ರು. ಅಲ್ಲಿ ಸವಣೂರು ನವಾಬರು ಬರ್ತಾ ಇದ್ರಂತ, ಇಲ್ಲಿಗೆ ಏನಕ್ಕೆ ಬರ್ತಾ ಇದ್ರು ಸವಣೂರು ನವಾಬರು? ಇಲ್ಲಿಗೆ ಇದು ಇತ್ತಂತ್ರಿ, ಅವ್ರದ್ದು ಲಿಂಕ್ ಇತ್ತಂತ್ರಿ ಸವಣೂರು ನವಾಬರ್ದ್ರಿ ವಾಡ್ಯಕ್ಕೆ. ಅಲ್ಲಿ ತೋಟದಾಗ ಒಂದು ಬಂಗ್ಲೆ ಐತ್ರಿ. ಆ ಬಂಗ್ಲೆಯಲ್ಲಿ ಅಲ್ಲಿ ಬಂಗ್ಲೆಗೆ ಬಂದು ರಾತ್ರಿ ವಸ್ತಿ ಉಳ್ಯಾರಂತ್ರಿ. ಅಲ್ಲೇ ಬ್ರಿಟಿಷರು ಬಂದಾರ ಅನ್ಗುಡ್ಲೇನ ಇವ್ರು ಹೇಳ್ಗುಡ್ಲೇನ ಅವ್ರು ಬಡ ಬಂದು ಹೋಗಾರಂತ್ರಿ. ಹುಡ್ಯಕ್ಕೆ ಹೋಗಿ ಆ ಬೋನ್ಯಾಗ ಇಟ್ಟು ಇದ್ದ ಆಡಾರಂತ್ರಿ ಮೊದಲು. ಆ ರೀತಿಯಾಗಿ ಇದೆಲ್ಲ ನೀವು ಎಕ್ಸ್ಟ್ರಾ ಇವಾಗ ನಿಲ್ಸಿರೋದಾ? ಇಲ್ರಿ, ಮೊದ್ಲೇಕ್ಲಿದ್ದಾನ ಅದಾವ್ರಿ. ಫುಲ್ ಕಂಪ್ಲೀಟ್ ಕಲ್ಲು ಮತ್ತೆ ಮಣ್ಣಿಂದ. ಹ್ಞೂ ರೀ, ಮೊದ್ಲೇಕ್ಲಿದ್ದಾನ ಐತ್ರಿ ಅದು. ನೀವ್ ನೋಡ್ದಾಗ ಹೆಂಗಿತ್ತು ಇದು? ಹಿಂಗೈತ್ರಿ ಅದು, ಹಿಂಗೈತ್ರಿ. ಇವಾಗ್ಲೂ ಡೈಲಿ ಇಲ್ಲಿ ಬರ್ತೀರಾ? ಬರ್ತೇನ್ರಿ. ಯಾವ ಸಂದರ್ಭದಲ್ಲಿ ಇಲ್ಲೆಲ್ಲ ಬರ್ತೀರಾ? ಹಿಂಗೆ ತಾವ್ ಬಂದ್ರಿ, ಯಾರ ಶೂಟಿಂಗ್ ಬಂದ್ರು, ಪಿಕ್ಚರ್ ಹೀರೋ ಬಂದ, ಹೀರೋಯಿನ್ ಬಂದ್ರು, ಪದ್ಮಾ ಮೇಡಮ್ ಬಂದ್ರು, ಅವ್ರು ಅವ್ರು ಬಂದ್ರು, ಇವ್ರು ಬಂದ್ರು ಅಂದ್ರೆ ಇಲ್ಲ ಗುಲಾಮ್ ಸಾಬ್ ಅನ್ಸ್ಮೇಲೆ ನನಗೆ ತೋರಿಸು ಭಾಳ ಜನ ಆಗೈತಿ ನೋಡೋಕೆ ಬರ್ರಿ ಅಂತಂದು ಕರ್ಕೊಂಬಂದು ತೋರಿಸಿ. ಇಲ್ಲಿ ಮೇಲೆ ದರ್ಬಾರಲ್ಲೂ ಇದೆಲ್ಲ ಇದು ನಮ್ಮ ಅರಿಂದಣ್ಣರ ಓನರ್ ರೂಮ್ ರೀ ಇದು ಮ್ಯಾಗೆ. ಇಲ್ಲಿ ಏನಾರು ಹುಳ ಉಪ್ಪುಟ್ಟೆ ಬಂದಿದ್ದ ಏನಾರು ಇದೆಯಾ? ಹಾವು ಅಲ್ಲಿ ಏನಿಲ್ರಿ, ಏನೇನಿಲ್ರಿ. ನಿಜವಾಗ್ಲೂ ಈ ಟೆಕ್ನಾಲಜಿ ಅನ್ನಂಗಿಲ್ಲ, ಅವ್ರದ್ದು ಹೊಸ ಆವಿಷ್ಕಾರ ಅಂತ ಹೇಳ್ಬೋದು. ಅವಾಗ ಯಾರಾದ್ರೂ ಶತ್ರುಗಳು ಬಂದ್ರು ಅಂತ ಹೇಳಿದಾಗ ಒಂದು ಸಂಸ್ಥಾನಕ್ಕೆ ಅವ್ರು ಅಡ್ಗಿ ಬೇರೆ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ವಾಡೆಗಾಗಿರ್ಬೋದು, ಅರಮನೆಗಾಗಿರ್ಬೋದು ಸುರಂಗ ಮಾರ್ಗ ಇರ್ಲೇಬೇಕಿತ್ತು. ಹಾಗಾಗಿ ಬೇರೆ ಬೇರೆ ಮಾರ್ಗಗಳನ್ನ ಕಂಡಿಡ್ಕೊಂಡಿದ್ರು. ಒಂದೇ ಮಾರ್ಗ ಅಂದ್ರೆ ಯಾರಿಗಾರ ಗೊತ್ತಿರುತ್ತೆ ಅಂತ ಹೇಳಿ ಇವಾಗ ಬೇರೆ ಬೇರೆ ಮಾರ್ಗದಲ್ಲಿ ತೋಟಕ್ಕೊಂದು ಮತ್ತೆ ಹುಡಿಗೊಂದು, ಅದ್ರ ಬ್ರಿಟಿಷರು ಬಂದಾಗ ಒಂದು ಹೊಳೆ ದಂಡೆಗೆ ಹೋಗ್ತಾ ಇತ್ತು. ಅದ್ರ ಜೊತೆಗೆ ನಾವು ಏನಾದ್ರು ಯುದ್ಧ ಕಲಿಬೇಕು ಅಂತ ಹೇಳಿ ಸವಣೂರು ನವಾಬರು ಇಲ್ಲಿಗೆ ಬರ್ತಾ ಇದ್ರು, ಕಲ್ಸ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಬ್ರಿಟಿಷರ ಜೊತೆ ಯುದ್ಧ ಮಾಡ್ತಾ ಇದ್ರು. ಈ ರೀತಿಯಾದ ಅನೇಕ ರೋಚಕ ಘಟನೆಗಳು ಅಂದಿಗ್ನೂರು ವಾರ್ಡಲ್ಲಿ ನಡೆದಿದೆ. ತುಂಬಾ ಸುಂದರವಾಗಿ ಇದೆ. ಇನ್ನು
ಉತ್ತಮವಾಗಿ ಮೇಂಟೈನ್ ಮಾಡಬೇಕು. ಯಾಕೆಂದ್ರೆ ದುಡ್ಡಿನ ಅಭಾವ ಇರೋದ್ರಿಂದ ಆರ್ಥಿಕವಾಗಿ ಇದನ್ನ ಸರಿ ಮಾಡಿಸ್ಬೇಕಂದ್ರೆ ಸಾಕಷ್ಟು ದುಡ್ಡು ಬೇಕು. ಅಂದ್ರೆ 1000 ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಬೇಕು. ನೀವೇ ನೋಡಿದ್ರಲ್ಲ ಅಂದಿಗ್ನೂರು ವಾಡೆ ಯಾವ ರೀತಿ ಇದೆ ಏನು ಅಂತ ಎಲ್ಲ. ಇವಾಗ ಗುಲಾಮ್ ಅಂತ ಇವರ ತಂದೆ ತಾತ ಮುತ್ತಾತ ಎಲ್ಲರೂ ಇಲ್ಲೇ ಕೆಲಸ ಮಾಡ್ಕೊ ಬಂದಿದ್ರು. ಇವ್ರು ಇವಾಗ್ಲೂ ಕೆಲಸ ಮಾಡ್ಕೊ ಬಂದ್ರೆ ಇವ್ರ ಪ್ರಾಮಾಣಿಕತೆ ಎಷ್ಟಿತ್ತು ಅಂತ ಇವರೇ ಹೇಳಿದ್ರು. ಗುಲಾಮ್ ಸಾಹೇಬ್ರೆ, ನಿಜವಾಗ್ಲೂ ನೀವು ತುಂಬಾ ಗ್ರೇಟ್. ಈ ವಾರ್ಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊ ಬಂದಿದ್ದೀರ. ಅವ್ರ ತಾಯಿರ ಅಷ್ಟು ನಂಬಿದ್ರಿ ನನಗೆ. ಅವ್ರು ಹಿಂಗಾಗೈತ್ರಿ ಅಂದ್ರಿ ನನ್ನ ಮಗಳು ನನ್ನ ಲಗ್ನಕ್ಕೆಲ್ಲ ಕೊಟ್ಟಾರ್ರಿ. ನನ್ನ ಮಗಳ ದೊಡ್ಡಕ್ಕೆದಾಗ ಉಪ್ಪು ಅರಿಶಿನ ಎಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಇಲ್ಲಿದ್ದನ ಕೊಟ್ಟು ಕಳ್ಸಾರ್ರಿ ಮನೆಗೆ. ತುಪ್ಪ ಮಕ್ಕಳಿಗೆ ಇರ್ಲಿಕ್ಕರು ತುಪ್ಪ ಕಾಸಿ ಮೊದ್ಲು ಗುಲಾಮನ ಮನೆಗೆ ಕೊಟ್ಟು ಹೋಗ್ರಿ ಅನ್ನ. ಫಸ್ಟ್ ನಿಮಗೇನೆ. ಹ್ಞೂ ರೀ, ನೀವಂದ್ರೆ ತುಂಬಾ ಇಷ್ಟ. ಭಾಳ ಇದೆ ರೀ. ಓಕೆ. ಅಲ್ರಿ ಅವ್ರು ದುಡ್ಡು ಎಣಸೋ ಮುಂದೆ ನನಗೆ ವಿಚಿತ್ರ ಅನಿಸ್ತ್ರಿ. ಒಂದು ಇಷ್ಟಿದ್ದು ರೀ ಚೀಲ್ದಾಗ ಒಂದು ಸ್ವಲ್ಪ ಅವ್ರು ಬರ್ದಾಗ ನಾ ತಕ್ಕಂದು ಇಟ್ಕೊಂಡಿದ್ರಿ ಎಷ್ಟು ಸೌಕರ್ಯ ಹಾಕಿದ್ರಿ ನಾನು. ದುಡ್ಡೇ ಮತ್ತೆ ಶಾಶ್ವತ ಗಾಡಿ ಅಲ್ಲ. ಅದು ಉಳಿಯಂಗಿಲ್ಲ ರೀ ಮೇಡಮ್. ಬನ್ನಿ ಹೋಗೋಣ. ಈಗ ನಿಮ್ದು ಯಾರ್ದಾರ ಒಂದು 10 ರೂಪಾಯಿ ತೊಗೊಂಡೆ ಅಂದ್ರೆ ನನಗೆ ಅದು ಮನಸ್ಸಿಗೆ ಸಮಾಧಾನ ಅನ್ಸಂಗಿಲ್ಲ. ಅಲ್ಲ, ಇಷ್ಟೊತ್ತು ನಿಂತ್ಕೊಂಡ್ರು ಇಲ್ಲಿ ಏನು ಸೆಕೆ ಆಗ್ಲಿ ಆತರ ಏನೋ ಆಗ್ತಾ ಇಲ್ವಲ್ಲ? ಉಸಿರು ಕಟ್ಟೋದೇನೋ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನು ಅತಿಶಯೋಕ್ತಿಗೆ ಹೇಳ್ತಾ ಇಲ್ಲ. ಇಲ್ಲಿ ನಾವು 4 ಜನ ನಿಂತ್ಕೊಂಡಿದೀವಿ, ಆದ್ರೂ ಗಾಳಿ ಎಲ್ಲ ಬರ್ತಾ ಇದೆ. ನಮ್ಗೇನು ಉಸಿರು ಕಟ್ಟದಂಗ ಆಗ್ತಾ ಇಲ್ಲ. ಯಾಕಂದ್ರೆ ನೆಲ ಮಾಳಿಗೆಗೆ ಬಂದಿದ್ದೀವಿ. ಇಲ್ಲಿ ಮಾರ್ಗ ಹೋಗ್ಬೇಕಂದ್ರೆ ಮೇಲೆ 2 ಸ್ಟೆಪ್ಪು ಆತರ 4-5 ಮೆಟ್ಲು ಮಾರ್ಗ ಈಗ ಸುತ್ತಿ ಸುತ್ತಿ ಹೋಗ್ಬೇಕು. ಈ ಕಡೆ ಏನಿಲ್ಲ. ಹೆಂಗ್ ಕಟ್ಟಿದಾರೆ ನೋಡಿ, ನಿಜವಾಗ್ಲೂ ಅದ್ಭುತ. ಓಕೆ, ಹೋಗೋಣ. ನಮ್ಮ ಕ್ಯಾಮರಾ ಫಸ್ಟ್ ಹೋಗ್ತಾರೆ. ಹೋಗಿ. ಬ್ಯಾಟ್ರಿ ಇಟ್ಬಿಡ್ತೀರೇನ್ರಿ? ಇರ್ರಿ ಸರ್, ಸೊಕಾಸಿತ್ರಿ. ಹುಷಾರು. ಇದೆಯಲ್ವಾ ತಮ್ಮ? ಎಷ್ಟು ಚಿಕ್ಕ ಬಾಗ್ಲು ಇದು, ಇಷ್ಟೇನೆ. ಓ, ಡೋರಿ ತುಂಬಾ ದೊಡ್ಡದಿಲ್ಲ. ಇಲ್ರಿ, ಯಾವಾಗ್ಲೂ ಮುಚ್ಚಿರುತ್ತೆ. ಹ್ಞೂ ರೀ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.